ಹಲೋ ಹಲೋ ಯಾರು? ಮೇಡಮ್, ನಾನು ಹರೀಶ ಮಾತಾಡ್ತಾ ಇರೋದು. ಹೇಳಿ. ಅದೇ ಮೇಡಮ್, ನೆನ್ನೆ ಸಾಯಂಕಾಲ ಹೋಗಿ ನಮ್ಮ ಹುಡುಗರೆಲ್ಲ ಇಲ್ಲಿ ಗಲಾಟೆ ಮಾಡಿಬಿಟ್ಟು ಆವಾಜ್ ಹಾಕ್ಬಿಟ್ಟು ಬಂದವ್ರೆ. ಇನ್ನೊಂದು ವಾರ ಟೈಮ್ ತಗೊಂಡವ್ರಂತೆ. ಒಂದು ವಾರ ಆದಮೇಲೆಲ್ಲ ಖಾಲಿ ಮಾಡ್ತಾರಂತೆ ಮೇಡಮ್ ಮನೇನ. ಸರ್ ರಾಂಗ್ ನಂಬರು. ರಾಂಗ್ ನಂಬರು. ಹ್ಞೂ ಹಲೋ, ಯಾರು ಹೇಳಿ? ನಿಮ್ಗೆ ಯಾರು ಬೇಕು? ಇದೇನು ಇವರು ವಿಜಯಲಕ್ಷ್ಮಿ ತಾನೇ ಇದು? ನೀವು ಯಾರು ಹೇಳ್ರಿ? ನಾನಿಲ್ಲಿ ಹರೀಶ ಮಾತಾಡ್ತಾ ಇರೋದು. ಇದು ನೀವು ಮನೆ ಖಾಲಿ ಮಾಡ್ಸಕ್ಕೆ ಹೇಳಿದ್ರಲ್ಲ, ಅವ್ರ ತಾನೇ ನೀವು? ಯಾರೋ ಗೊತ್ತಿಲ್ಲ ಸರ್, ರಾಂಗ್ ನಂಬರ್. ನಾವು ಯಾರನ್ನೂ ಖಾಲಿ ಮಾಡ್ಸೋಕೆ ಕೇಳಿಲ್ಲ. ಅಯ್ಯೋ ದೇವ್ರೆ, ಬೇರೆ ಗೆರೆ ಮನೆಗೆ ಕೊಟ್ಟೋದ್ರ ನಮ್ಮ ಹುಡುಗರು. ಯಾವ ಅಡ್ರೆಸ್ ಹೇಳಿ ನೀವು ಕೊಟ್ಟಿದ್ದು ಖಾಲಿ ಮಾಡ್ಸಕ್ಕೆ? ಸ್ವಲ್ಪ ಧಮ್ಕಿ ಹಾಕಿ ಅಂತ ಹೇಳಿದ್ರಲ್ಲ ಸರ್. ನಂಗೆ ಗೊತ್ತಿಲ್ಲ, ಯಾರು ಹೇಳಿದ್ರು ಅವ್ರಿಗೆ ಹೇಳ್ಕೊಳ್ರಿ. ಇದೇ ನೀವಮ್ಮ ಈಗ ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ಗೊತ್ತೇ ಇಲ್ಲ ಅಂತಾರಲ್ಲ. ಅಯ್ಯೋ ಇವರೇ, ನೀವು ಯಾರು ಹೇಳಿ ನೀವು ಮಾತಾಡ್ತಾ ಇರೋದು? ಹಲೋ, ಏ ಇವರೇ, ನೀವು ಯಾರು ಹೇಳಿ ಮಾತಾಡ್ತಾ ಇರೋದು? ನಾವ್ ಯಾರಾದ್ರೂ ಹೋಗ್ಲಿ, ನೀವು ಯಾರು ಹೇಳಿ? ನಾನು ಹರೀಶ ಅಂದ್ಬಿಟ್ಟು ನೆನ್ನೆ ಮನೆ ಖಾಲಿ ಮಾಡ್ಸಕ್ಕೆ ಹೇಳಿದ್ರಲ್ಲ. ಸ್ವಲ್ಪ ಇದು ಖಾಲಿ ಮಾಡ್ತಾಯಿಲ್ಲ, ಕ್ವಾಟ್ಲೆ ಮಾಡ್ತಾವ್ರೆ ಅಂತ. ಓನರ್ ಇವ್ರು ತಾನೇ ನೀವು ಮಾತಾಡೋದು? ನಾವ್ ಯಾವ ಓನರ್ ಅಲ್ಲ, ಬಾಡಿಗೆ ಮನೆಯವ್ರು ನಾವು. ನೀವೇ ಬಾಡಿಗೆಲಿದ್ದೀರಾ? ಇನ್ಯಾರು ಇರ್ತಾರೆ? ಅಲ್ಲಪ್ಪ, ನೀವು ಸ್ವಂತ ಮನೇನ ಬಾಡಿಗೆ ಕೊಟ್ಬಿಟ್ಟು ನೀವು ಬಾಡಿಗೆಗೆ ಬಂದಿದ್ರಾ? ಯಾವನ ಫೋನ್ ನಂಬರ್ ಕೊಟ್ಟಿದ್ದು ಮನೆ ಖಾಲಿ ಮಾಡ್ಸು ಅಂತ? ಯಾವನೇನು ಹೇಳಿದ್? ಯಾವ ಚಪ್ಪಲಿ ತಗೊಂಡ್ ನೋಡ್ತೀನಿ ಕಂತ್ರಿ ನನ್ನ ಮಗಂಗೆ. ಹೇಳೋದು ಹೇಳ್ಬಿಟ್ಟು ಇಲ್ಲಿ ದುರ್ಗೆ ಆಡಂಗೆ ಆಡ್ತಾವಳೆ ಇವಮ್ಮ. ನಾನು ಅದೇ ಬಂದು ಅಲ್ಲಿ ಸರಿಗಿರಲ್ಲ, ಆಮೇಲೆ ನೆಟ್ಗೆ ಮಾತಾಡೋದನ್ನ. ಇವಾಗ ಕರೆಕ್ಟ್ ಆಗಿ ಹೇಳ್ತೀರಾ ಇಲ್ಲ ಕಟ್ ಮಾಡ್ಲ ಫೋನ? ಸುಮ್ನೆ ಬೈಸ್ಕೋಬೇಡ್ರಿ ನನ್ನ ಹತ್ರ. ಅಲ್ಲ, ನಿಮ್ಮ ಅಪ್ಪನಂಗೆ ಬೈತೀನಿ ನಾನು. ನೆನ್ನೆ ನೋಡಿದ್ರೆ ರಾವಮ್ಮಂಗೆ ಬೈಬಿಟ್ಟು ಬಂದಿದ್ದೀನಿ. ಇವಾಗ ನಿಮ್ಮ ತಾವು ಬೈಸ್ಕೊಳ್ಳ ನಾನು? ನೋಡಿ, ಸುಮ್ನೆ ಮೇಲೆ ರೆಸ್ಪೆಕ್ಟ್ ಕೊಡ್ತಾ ಇದೀರಿ, ಸುಮ್ನೆ ಉಗಿಸ್ಕೋಬೇಡ್ರಿ ನೀವು. ಏನ್ ರೆಸ್ಪೆಕ್ಟ್ ಕೊಡ್ತಾ ಇರೋದು? ಆವಮ್ಮ ನೋಡಿದ್ರೆ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ನಮ್ಮ ಹುಡುಗಂಗೆ ಕಂಪ್ಲೇಂಟ್ ಅಂತ ಕಳ್ಸವ್ರಂತೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ಇಲ್ಲಿ. ಅಮ್ಮ ಯಾವಾಗ ಕೊಟ್ಟಾಳ? ಹತ್ರ ಕೊಟ್ಟು ಕೇಳ್ರಿ, ನನ್ನೇನು ಕೇಳ್ತಿದ್ದೀರಾ? ನಾನೇ ಒಂದು ನಿಮ್ಗೆ ಹೇಳಿದ್ದೀನಿ. ಅಲ್ಲ, ಗಂಡ ಹೆಂಡತಿ ಸೇರ್ಕೊಂಡು ಚೆನ್ನಾಗಿಲ್ಲಿ ಚಂಗಬಿಂಗಿ ಥರ ನಾಟಕ ಆಡ್ತೀರಾ ಬಿಡಿ. ಅಲ್ಲಿ ನೋಡಿದ್ರೆ ಖಾಲಿ ಮಾಡ್ಸಕ್ಕೆ ಹೇಳ್ಬಿಟ್ಟು ಇಲ್ಲಿ ಒಂದು ವಾರ ಆದ್ಮೇಲೆ ಮಾಡ್ತಾರೆ ಅಂದ್ರೆ ಯಾವ ಮನೆ ಅಂತಿರಲ್ಲ? ಏನು ನೀವೇ ಸೆಟ್ಟಿಂಗ್ ಆಗ್ಬಿಟ್ಟು ಏನು ಆಟ ಆಡ್ತಾ ಇದ್ದೀರಾ ಇಲ್ಲಿ? ನಾವು ಆಟ ಆಡ್ತಿದ್ದೀವಿ, ನಮಗೆ ಕೆಲಸ ಇಲ್ವಲ್ಲ ಮಾಡಕ್ಕೆ. ನಿಮ್ಗೆ ಕಿತ್ತಾಗ ಕೆಲಸ ಐತೆ, ಅದಕ್ಕೆ ಹಂಗೆ ಆಡ್ತಿರೋ. ಸುಮ್ಮನೆ ನೋಡಿ, ನಾನು ಬಾಯಲ್ಲಿ ಒಳ್ಳೊಳ್ಳೆ ಮಾತು ಬರಲ್ಲ. ನನ್ನ ಬಾಯಲ್ಲೇನು ತುಂಬಾ ಒಳ್ಳೆ ಮಾತು ಬರಲ್ಲ, ನನ್ನ ಬಾಯಲ್ಲೂ ಅಷ್ಟೇನೆ. ನೀವು ಯಾವ ರಾಂಗ್ ನಂಬರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಫೋನ್ ಮಾಡಿದ್ರ ಸರ್? ಅಷ್ಟು ಚೆಕ್ ಮಾಡಿ ಫೋನ್ ಮಾಡ್ರಿ ನೀವು. ಏಯ್, ಯಾರಮ್ಮ ನೀನು ಮಾತಾಡ್ತಿರೋದು? ಬಗಳು ನಾನು ಫಸ್ಟು. ನೀನ್ ಯಾವ ಫೋನ್ ಮಾಡಿರೋ? ನೀನ್ ಫೋನ್ ಮಾಡಿ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ? ಒಳ್ಳೆ BP ಬಂದೋಳಂಗೆ ಆಡ್ತಾವಳು. ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಅಲ್ಲಿ. ನೀನೇ ಏನು ಅವಳು ಅಂತ ಇದೆಯಾ? ಸರಿಯಾಗಿರಲ್ಲ ಹೇಳಿದೀನಿ ಇವಾಗಲೇ. ಮರ್ಯಾದೆ ಕೊಟ್ಟವ ನಾನೇ. ಅವನು ಇವನು ಅಂದ ನಿನ್ನ. ಏನು ನೀವು ಕೊಟ್ಟಿರೋ ಮರ್ಯಾದೆನೆ ನಾನು ಅಲ್ಲಿ ಇಲ್ಕೊಂಡು ಓಡಾಡ್ತೀನಿ ಅಲ್ಲಿ. ಏನು? ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ನೋಡಿ ಇವಾಗ. ಕೊಡಮ್ಮ, ನೀವು ದೊಡ್ಡ ಮಾಡಿರೋ ಗನಂದಾರಿ ವಿಷಯ ನಾನು ಹೇಳ್ತೀನಿ. ಹಿಂಗೆಲ್ಲ ನಮ್ ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ಟು ಅಲ್ಲಿ ಬಾಡಿಗೆದವ್ರಿಗೆ ಗಲಾಟೆ ಮಾಡಿಸ್ಬಿಟ್ಟು ಈಗ ನಮ್ಗೆ ದುಡ್ಡು ಕೊಡ್ಬೇಕಾಯ್ತದೆ ಅನ್ಬಿಟ್ಟು ಬಾಕಿದು ಅನ್ಬಿಟ್ಟು ಇದ್ರ ನಾಟಕ ಆಡ್ತಾವಳೆ. ಮನೆ ಬಾಡಿಗೆ ಸ್ವಂತ ಮನೇನೆ ಇಲ್ವಲ್ಲ? ಗೊತ್ತಾಯ್ತದೆ ನಿನ್ ಬಂದ್ಬೇಡನೆ ಅವಾಗ. ನಮ್ದೇನ್ ಅಲ್ವಲ್ಲ? ಏನ್ ಜಾಸ್ತಿ ಮಾತಾಡ್ತಾ ಇದ್ದಾರೆ ಹಂಗೆ. ಹೋಗ್ಲಿ ಅಂದ್ರೆ ಯಾರೋ ಕೂಡ ರಾಂಗ್ ನಂಬರ್ ಅಂತ ಹೇಳಿದ್ಮೇಲೆ ಗೊತ್ತಾಗಲ್ಲ ಒಂದ್ಸಲಿ ಕಟ್ ಮಾಡಿದ್ರೆ. ಏಯ್, ನಿಮ್ಮ ಅಪ್ಪ ಬಿಟ್ಟವನ ಫ್ರೀ ಬಸ್ ಹೋಗ್ಲಿ ಅನ್ನಕ್ಕೆ ಎಲ್ಲಿಗೆ ಹೋಗ್ಬೇಕು ನಾನು? ಸುಮ್ನೆ ನನ್ನ ಹತ್ರ ತಲೆ ಕೆಡ್ಸ್ಬೇಡ್ರಿ. ಸುಮ್ನೆ ಬಾಯಿ ಮುಚ್ಕೊಂಡು ಫೋನ್ ಇಕ್ರಿ ಅಷ್ಟೇ. ಯಾರಿಗೆ ಮಾಡಿದಿರೋ ಬಿಡ್ತಾವಿ ನಂಬರ್ ನೋಡ್ರಿ ಕರೆಕ್ಟಾಗಿ. ಹಿಂಗ್ ಬಜಾರಿ ಮಾಡೋರು ನೀವು ಹೋಗ್ಬಿಟ್ಟು ನೀವೇ ಬಿಡ್ಸ್ಕೊಳ್ಳಿ. ನಮ್ಗೆ ಹೇಳ್ಬಿಟ್ಟು ನಮ್ಗೆ ಇದ್ ಮಾಡ್ತೀರಾ ನೀವು? ಅಯ್ಯೋ, ನಾವು ತಿರ್ಪೆ ಅವರು. ನಾವೇ ಬಾಡಿಗೆ ಮನೇಲಿ ಇದ್ದೀವಿ. ನಮ್ಗೆ ಹೆಂಗೇನು ಸ್ವಂತ ಮನೆ ಬರುತ್ತೆ? ನೀವ್ ಯಾವಾಗ ಕಟ್ಟಿಸ್ಕೊಟ್ಟಿದ್ದೀರಾ ಸ್ವಂತ ಮನೆ? ಏನಕ್ಕೆ ಹಂಗ್ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಇವ್ರು ಬಾಯಿಗೆ ಇಟ್ಟಾಕವ್ರ. ಇದ್ಯಾಕೆ ಹಿಂಗಾಡ್ತಾಳು ಅಮ್ಮ? ಹೆಂಗ ಆಡ್ತಾವ್ರೆ? ತಲೆಗಿಲ್ ಕೆಟ್ಟದ ನಿಂಗೆ? ಹಲೋ ಹಲೋ, ಯಾರು? ಸ್ವಲ್ಪ ಒಂದ್ ನಿಮಿಷ ನೀವು ತಡ್ಕೊಂಡು ಹುಚ್ಚ ಬಂದಂಗೆ ಆಡ್ದೇನೆ. ನೀವೇನಾದ್ರು ಕಾಂಪ್ರೂವ್ ಆದ್ರೆ ಅದನ್ನೇನು ನಮ್ಗೆ ಸ್ವಲ್ಪ ಬೊಗಳಿ. ನೀವು ಸುಮ್ಮನೆ ನಮ್ಗೆ ಅಲ್ಲೇ ಹೇಳ್ಬಿಟ್ಟು ಇಲ್ಲಿ ತಂದಾಕ್ಬಿಟ್ಟು ಇದು ಮಾಡಬೇಡಿ ನೀವೆಲ್ಲ ಸೇರ್ಕೊಂಡು. ಫ್ರೀ ಬಸ್ ಬಿಟ್ಟವ್ರೆ ಅಂತ ಹಿಂಗೆಲ್ಲ ಶುರು ಹಚ್ಕೊಂಡಿದ್ರಲ್ಲ, ಅದು ಎಲ್ಲಿಗೆ ಬರ್ಬೇಕು ಬರ್ತೀನಿ ಅಂತ ಅಂದ್ಬಿಟ್ಟು. ನಿಮ್ಮ ಯಜಮಾನ್ರ ಆಟೋ ಡ್ರೈವರಾ? ಕಳ್ಸಿದೆ ಅಂದ್ರಲ್ಲ, ಅದೆಲ್ಲ ಕೇಳ್ರಿ ಬರ್ತೀನಿ. ನಂಗೆ ಗೊತ್ತೈತೆ. ಅದ್ ಯಾರ ಹತ್ರ ಮಾತಾಡ್ತೀನಿ, ನಂಗೂ ಗೊತ್ತೈತೆ. ಅಲ್ಲ, ಕಾಂಪ್ರೂವ್ ಆದ್ರೆ ಹೇಳಿ ನೀವು. ಯಾವನ್ ಕಾನ್ಫರೆನ್ಸ್ ಯಾವನ ನೋಡ? ನಾನು ಸುಮ್ನೆ ನನ್ ಸರ್ ಬರಲ್ಲ ಬಾಯಿಗೆ, ಒಳ್ಳೆ ಮಾತಾಡಲ್ಲ. ನಾನು ಆಮೇಲೆ ಸಂಸಾರ ಉಗ್ದಾಕ್ಬಿಡ್ತೀನಿ ನೋಡಿ. ಈಗ ಸುಮ್ನೆ ನನ್ ತಲೆ ಕೆಡ್ಸಿದ್ರೆ ಅಷ್ಟೇ ಸರಿ ಇರಲ್ಲ ನೋಡ್ರಿ. ಈಗ ಸುಮ್ ತಲೆ ಕೆಟ್ರೆ ಹೋಗಿ ಅಲ್ಲಿ ನಿಮ್ಮ ಅನ್ಸುಕ್ ತೋರ್ಸಿ. ಪ್ರಾಬ್ಲಮ್ ಐತೆ ನಿಮ್ಗೆ ಏನು ಅಂತ ಅರ್ಥ. ಇದ್ದೆ ದುಡ್ಡು ಕೊಡ್ರಿ, ತೋರ್ಸ್ಕೊಂಬತ್ತೀನಿ. ನನಗೆ ನಾಯಿ ಕಚ್ಚಾಯ್ತಮ್ಮ, ನಿನ್ ದುಡ್ಡು ಕೊಡಕ್ಕೆ ಇಲ್ವಾ ನಿನ್ ಗಂಡ? ನೀನ್ ಸುಮ್ನೆ ಆಡ್ತಾ ಇರೋ. ನೀನು ನಾಯಿ ಕಚ್ಚಿರೋಕೆ ಫೋನ್ ಕಟ್ ಮಾಡಿದೀನಿ ತಾನೆ. ರಾಂಗ್ ನಂಬರ್ ಅಂತ ಹೇಳ್ಮೇಲೆ ಯಾಕೆ ಉಗಿಸ್ಕೊಳಕ್ ಮಾಡ್ತಾ ಇದ್ದಿ ತಿರ್ಗಾ ಫೋನ್? ಅಮ್ಮ, ಯಾಕೆ ಒಳ್ಳೆ ಏಳಾಡಿ ಯಾವ ನೋಡ್ದಂಗೆ ಆಡ್ತಾವ್ರಲ್ಲ ಇಲ್ಲಿ. ಏನಾಯ್ತು ಅಂತ ನಾನು ಕೇಳಿದೆ. ಸ್ವಲ್ಪ ಸಮಾಧಾನ ಆಗಿ ತಣ್ಣಗಾಗಿ. ಯಾಕೆ ಮೊದ್ಲೇ ಬಿಸಿಲು ಹಂಗೈತೆ, ನೀವು ಹಿಂಗ್ ಉರಿತಾ ಇದೀರಲ್ಲ? ನಾನು ಯಾವ ನಂಬರ್ ಕೊಟ್ಟಿದೀನಿ, ಯಾವ ಹುಡುಗನ ಕಳ್ಸಿ, ಅದ್ ಯಾವನ್ಯಾವನ್ನ ಕರ್ಸ್ರಿ, ಅದ್ ಯಾವನ್ಯಾವನ್ನ ಕರ್ಸ್ತೀರ ನೋಡೋಣ. ನಾನು ಮಾತಾಡ್ತೀನಿ ಬಂದಿ. ಓ, ಏನು ಈ ಒಮ್ಮನು ದೊಡ್ಡ ಹೈಕೋರ್ಟ್ ಜಡ್ಜು ಕರ್ಸಕ್ಕೆ ಒಮ್ಮನ್ ಮುಂದೆ ಎಲ್ಲಾರನ್ನೂ ಮೇಲೆ? ಬೇಡ, ನಾನೇ ಬರ್ತೀನಿ. ಯಾವನ್ ಕೇಳಿದ್ದೀನಿ ಅಂತ? ಯಾವ
ಆಯ್ತು ಕರ್ಸು ನೋಡೋಣ ಅವ್ನ್ ಯಾವನ್ ಹೇಳ್ದ ಅಂತ. ಬಾಯಿಗೆ ಏನು ಮಡಿಕೊಂಡಿದ್ರಿ ಹಿಂಗ್ ಮಾತಾಡ್ತಾ ಇದ್ರಲ್ಲ ನೀವು? ಬಾಯಲ್ಲಿ ಏನ್ ಮಡಿಕೊಂಡಿರ್ತಾರ, ನೀವೇನ್ ಮಡಿಕೊಂಡ್ ಮಾತಾಡ್ತಾ ಇದ್ದೀರಾ ನೀವು? ಓವರ್ ಐತೆ ಮಾತು. ಗೊಬ್ಬರ ಇಕ್ತಿದ್ದೀರಾ ಹಂಗೆ ಇಲ್ಲ. ನಾನು ಹೇಳಿದ್ದೀನಿ ರಾಂಗ್ ನಂಬರ್, ನಂಗೆ ಗೊತ್ತಿಲ್ಲ ಯಾವ್ದು ಸ್ವಂತ ಮನೆ ಅಂತ. ಸದ್ಯಕ್ಕೆ ನಮ್ಗೆ ಇರಕ್ಕೆ ಮನೆ ಇಲ್ಲ ಅಂದ್ರೆ ಅಮ್ಮಂಗ್ ಸ್ವಂತ ಮನೆ ಬೇರೆ ಕೇಳು. ಏನೋ ಆಗ್ಬಿಟ್ಟೈತಿ ಅಮ್ಮಂಗೆ, ಏನೋ ಲೂಸ್ ಆಗ್ಬಿಟ್ಟವ್ರ ಪಾಪ. ಲೂಸ್ ಆಗ್ಬಿಟ್ಟವ್ರೆ. ನೀನ್ ಟೈಟ್ ಮಾಡ್ಬಾ. ಯಾವಳು ಕೊಟ್ಟಿದ್ಲ ನಂಬರ್ ಇವ್ನ್ಗೆ ಮನೆ ಖಾಲಿ ಮಾಡ್ಸಕ್ ಹೇಳಿದ್ರಂತೆ, ಹೋಗ್ ಹುಡುಗರ್ನ ಕಳ್ಸಾರಂತ. ಹೋಗ ಯಾವಳು ಹೇಳಿ ಪೊಲೀಸ್ನವ್ರಿಗೆ ಫೋನ್ ಮಾಡಿರಲ್ಲ. ಹಿಂಗ್ ಡಬಲ್ ಗೇಮ್ ಮಾಡಬಾರ್ದು ಹೇಳ್ತಾ ಇದೀನಿ ಕೇಳಿ ದಯವಿಟ್ಟು. ಡಬಲ್ ಗೇಮ್ ಮಾಡ್ತಾ ಇದ್ರೆ ನಿನ್ ಮೀಟರ್ ಇಂದ ನಿನ್ ಗಂಡ್ಸಾಗಿದ್ರೆ ಎದುರುಗಡೆ ಬಂದ್ ಮಾತಾಡು. ನಿಮ್ ಮುಂದೆ ಮಾತಾಡಿದವರೆಲ್ಲ ಗಂಡ್ಸ್ಗಳು ಇಲ್ಲ, ಯಾರು ಗಂಡ್ಸ್ಕೊಳಲ್ವಾ ಹಂಗಾದ್ರೆ? ನೀನ್ ಗಂಡ್ಸಾಗಿದ್ರೆ ಬಂದು ನನ್ನ ಹತ್ರ ಹಿಂಗ್ ಕೊಟ್ಟಿದ್ದಾಳೆ ಹಿಂಗ್ ಬಿಟ್ಟಿದ್ದಾಳೆ ಅಂತ ಮಾತಾಡು. ಫೋನಲ್ಲೆಲ್ಲ ಮಾತಾಡೋದು ಮಾತೆಲ್ಲೆಲ್ಲ ಹೋಯ್ತೈತೆ. ನಾನು ಅದನ್ನ ಹೇಳ್ತಾ ಇರೋದು. ಮಾತು ಎಲ್ಲೆಲ್ಲ ಹೋಗ್ಬಾರ್ದು, ಮುಚ್ಕೊಂಡ್ ಫೋನ್ ಇಕ್ಕು ಅಂತ ಹೇಳ್ತಾ ಇರೋದು. ಏನ್ ಬಿಟ್ಕೊಂಡಿದೀನಿ ಇಲ್ಲಿ ಬಂದಿರ ತಗೊಬಂದ್ ಕುಂಬಳಕಾಯಿ ಹೊಡಿರಿ. ಇದ್ಯಾಕ್ರಿ ಹಿಂಗ್ ಮಾತಾಡ್ತೀರಾ ನೀವು? ಕುಂಬಳಕಾಯಿ ನಾನೇನ್ ಕೊಡಿಲಿ? ನೀನ್ ಮಾತಾಡ್ತಾ ಇರೋದು ನಿನ್ಗೆ ಬೈಸ್ಕೋಬೇಕು ಅನ್ನೋ ಹುಚ್ಚ ಐತೇನ, ಅದಕ್ಕೆ ಫೋನ್ ಮಾಡಿ ಉಗಿಸ್ಕೊತಾ ಇದ್ದೀವಿ. ಹುಚ್ಚು ನೆಟ್ಟಗ್ ಮಾತಾಡಿದ್ರೆ ಸರಿ ಇದೆ ಇವಾಗ. ನಮ್ಮ ಅಪ್ಪ ಇಲ್ವೆಲ್ಲ ಸತ್ತಗೋನ್ ಹೋಗಿ ಹುಡಿಕೊಂಡು ಅವನೇ. ನಮ್ಮ ಅಪ್ಪಂಗ್ ಹುಚ್ಚು ನಮ್ಮ ಅಮ್ಮಂಗ್ ಹುಚ್ಚು ಅಂದ್ಬೇಡ ನೀನು. ಫಸ್ಟ್ ನೀನ್ ಫೋನ್ ಮಾಡಿರೋದು ಫಸ್ಟ್ ಆಫ್ ಆಲ್ ನಿಂದು ಹುಚ್ಚಿಡ್ದಿರೋದಕ್ಕೆ ಫೋನ್ ಮಾಡ್ತಾರ ನೀನು. ಬೇಡ ಎಲ್ಲೆಲ್ಲ ಹೋದ್ರೆ ಅದೇ ಇವಾಗ ಬಾಯ್ಕ್ ತಂದು ದಬಳ ತಗೊಂಡ್ ಹೊಲ್ಗೆ ಹಾಕ್ಬಿಡ್ತೀನಿ ಅದೇ ಈಗ. ಬಾ ಒಲಿ ನೋಡೋಣ. ನಿನ್ ಗಂಡ್ಸಾಗಿದ್ರೆ ಬಾ ಒಲಿ ನೋಡೋಣ. ನನ್ ಬಾಯಿಗೆ ನೋಡು ಕೆಟ್ಟದಾಗ ಬಂದ್ಬಿಡ್ತವೆ. ಅಲ್ಲ ಇದೇನ್ ಬಾಯಿನ 50 ಅಡಿ ಬಾವಿನ ಹಿಂಗ್ ಕಿಚ್ಕತಿಯಲ್ಲಮ್ಮ ನೀನು? 50 ಅಡಿ ಬಾವಿ. ನೀನ್ ನಮ್ಗೆ ಯಾಕೆ ಫೋನ್ ಮಾಡಿ ನಂಗೆ ಹೇಳ್ತಾ ಇದ್ದೀನಿ ರಾಂಗ್ ನಂಬರ್ ಅಂತ. ತಿರ್ಗಾಯಕ್ 50 ಸಲ ಫೋನ್ ಮಾಡ್ತಾ ಇದ್ದೀನಿ ನೀನ್ ನಂಗೆ. ಫಸ್ಟ್ ಆಫ್ ಆಲ್ ಏನ್ ತಿಂದಿದ್ದು ಬೆಳಗ್ಗೆ? ನಾನು ಏನಾರ ತಿಂತೀನಿ, ನಿನ್ಗೆ ಯಾಕೆ ಅದು ಸರಿ? ಅಲ್ಲ ಒಳ್ಳೆ ಉಪ್ಪಿಟ್ಟು ತಿಂದೋರಂಗ್ ಆಡ್ತಾ ಇದ್ದಲ್ಲ ಆಗ್ವಾಗಿಂದ ಅಲ್ಲಿ. ನಾನು ಉಪ್ಪಿಟ್ಟಾರ ತಿಂತೀನಿ. ಏನ ನೋಡು ಹೇಳ್ಬಿಡ್ತೀನಿ ಈಗ. ಹೇಳ್ಬಿಡ್ತೀನಿ ಅಂದ್ರೆ ಹೇಳು. ಸುಮ್ನೆ ಯಾಕೆ ತಲೆ ಕೆಡಿಸ್ತಿದ್ದೀರ? ಸುಮ್ನೆ ಫೋನ್ ಇಕ್ರಿ. ನನಗ್ ತಲೆ ಕೆಡಿಸ್ಬಿಡ್ರಿ. ಇಲ್ಲೇ ಮೊದ್ಲೇ ತಲೆ ಕೆಟ್ಟು ಗೊಬ್ಬರ ಕೂತೈತಲ್ಲಿ. ಯಾವ್ದಾರ ಒಂದ್ ಗಿಡ ಹಾಕಿ ಒಳ್ಳೆ ಮರ ಆಯ್ತದೆ, ಮುಂದಕ್ಕೆ ಒಂದೊಂದ್ 4 ಜನಕ್ಕೆ ನೆರಳಾರ ಕೊಡ್ತದೆ. ಏನ್ ಗಿಡ ಹಾಕ್ಬೇಕು? ಗೊಬ್ಬರ ಆಗೈತೆ ಅಂದ್ರಲ್ಲ ತಲೆ. ಹಾಕ್ತೀನಿ ಬಾ. ನಿಮ್ ಮನೆ ಹತ್ರ ಯಾವ್ದಾರು ಇದ್ರೆ ಹೇಳು, ಗಿಡ ತಂದ್ ಹಾಕ್ತೀನಿ ಅಲ್ಗೇನೆ. ಹಂಗಾರ ತಗೊಬನ್ನಿ ಇಲ್ಲಿ ಮೈಸೂರ್ಗೆ. ಮೈಸೂರ್ಗೆ ಬರ್ತೀನಿ ರೀ. ನೀವ್ ಮೈಸೂರಲ್ಲಿ ಇದ್ಕೊಂಡು ನಿನ್ಗೆ ಆರ್ಡರ್ ಕೊಡಕ್ ಬಂದಿದ್ದ ನಾನು ಮನೆ ಖಾಲಿ ಮಾಡಿಸ್ಕೊಡ್ರಿ ಅಂತ. ನಾನು ಅದು ಸರಿ ನೀವ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನೇ ಎದುರಿಸ್ತೀನಿ. ಯಾವನಾರು ಬರ್ಲಿ ಅಂತ ಬಂದ್ರು ಎದುರಿಸ್ತೀನಿ. ಅಂತವ್ರು ನಿನಗೆ ನಾನು ಮನೆ ಖಾಲಿ ಮಾಡಿಸ್ಕೊಡಪ್ಪ ಅಂತ ಅನ್ಬಿಟ್ಟು ನಂಗೆ ಗಲಾಟೆ ಮಾಡ್ಸೋ ಹುಡುಗರ್ನ ಕಳ್ಸು ಅಂತ ಹೇಳ್ಕೊಟ್ಟಿದ್ದೆ ನಿಂಗೆ. ಅಂತ ಚಂಡಿ ಚಾಮುಂಡಿನ ನೀವು? ಚಂಡಿ ಚಾಮುಂಡಿನಲ್ಲ. ನಾನೇನ್ ಗೊತ್ತಾ ತಪ್ಪಿದ್ರು ಒಪ್ಕೊಂತೀನಿ. ಇಲ್ಲ ಅಂದ್ರೆ ನನ್ ತಲೆ ಕೆಟ್ರೆ ಯಾವನ್ ಬಂದ್ರು ಬಿಡಲ್ಲ. ನಾನು ಉಗ್ಯದೆ ಸರಿಯಾಗಿ ರೋಡ್ ಆದ್ರೂ ಬಿಡಲ್ಲ, ಮರ್ಯಾದೆ ಹೋದ್ರು ಬಿಡಲ್ಲ ನಾನು. ಅಯ್ಯೋ ದೇವ್ರೆ, ಪಾಪ ನಿಮ್ ಗಂಡನ್ ಕತೆ ಏನು ಹಂಗಾರೆ ಅಂತ. ನನ್ ಗಂಡನ್ ಕತೆ ಏನು ಅಂದ್ರೆ ಗಂಡ ಕರೆಕ್ಟ್ ಆಗಿದ್ರೆ ಗಂಡನ್ ತೋಲು ಚೆನ್ನಾಗಿರ್ತೀವಿ. ಗಂಡನು ಕರೆಕ್ಟ್ ಆಗಿಲ್ಲ ಅಂದ್ರೆ ಅವ್ನ್ಗೂ ಅಷ್ಟೇನೆ. ಯಾರಾದ್ರೇನು? ಅಲ್ಲ ಇಷ್ಟೊಂದ್ ಧೈರ್ಯ ಬಂದಿರೋದು ಫ್ರೀ ಬಸ್ ಎಫೆಕ್ಟ್ ಏನು ಅಂತ ಗೊತ್ತಾಯ್ತಲ್ಲ ನನಗೆ. ಫ್ರೀ ಬಸ್ ಏನ್ ದಿನ ಬೆಳಗ್ಗೆ ಎದ್ದೆ ಫ್ರೀ ಬಸ್ ಅಲ್ಲಿ ಓಡಾಡ್ತೀನಿ. ನನ್ಗೇನ್ ಅದೇ ಇತ್ತು ಇಷ್ಟ ದಿನ ನೋಡು. ಅದಕ್ಕೆ ಫ್ರೀ ಬಸ್ ಎಫೆಕ್ಟ್ ಬಲ್ಲ. ಇಲ್ಲ ಹೆಂಗು 2000 ಬತ್ತಾಯ್ತಲ್ಲ ಧೈರ್ಯ. ನನ್ಗೆ ಯಾವ್ದು 2000 ನೀನ್ ನೋಡಿದ್ಯಾ ಬಂದಿರೋದ ನನ್ಗೆ? ಹಂಗೆಲ್ಲ ನೋಡಲ್ಲ ನಾನು ಏನೇನು. ನಿನ್ಗೆ ಇಷ್ಟಕ್ಕೂ ಆಯ್ತು. ಫಸ್ಟ್ ಆಫ್ ಆಲ್ ನಮ್ಮ ಇದನ್ನ ಕೇಳ ಅಂತ ನಿನ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ನಂಗೆ ಕೊಟ್ಟಿರೋದು ಕೃಷ್ಣ ಅನ್ಬಿಟ್ಟು. ಏನಂತ? ಹಿಂಗೆ ಅಂತ ಹಿಂಗ್ ಮಾತಾಡು ಅಂತ. ಆಕ್ಚುಲಿ RJ ಸುನಿಲ್ ಅಂತ ಮಾತಾಡ್ತಾ ಇರೋದು ವಿಜಯಲಕ್ಷ್ಮಿ ಅವರೇ. ಅಯ್ಯೋ ಸಾರಿ. ಅಲ್ಲ ಕಣಮ್ಮ, ನಿನ್ ಗಂಡನೇ ಬಿಡುದಿಲ್ಲ ಅಂತ. ಸುಮ್ನೆ ರೀ ಸರ್, ನೀವು ನನ್ ಮರ್ಯಾದೆ ಎಲ್ಲ ಕಳೆದ್ರಿ ಅತ್ತ. ಅಯ್ಯೋ ಸಾರಿ ಸರ್, ಬೇಜಾರ್ ಮಾಡ್ಕೊಬಿಡಿ. ಏನಾದ್ರು ತಪ್ಪಾಗಿ ಬೈದಿದ್ರೆ. ತಪ್ಪಾಗೇನ್ ಮಾತಾಡಿದೆಲ್ಲ ತಪ್ಪು. ನಾನು ಏನ್ ಮಾಡ್ಕೊಳ್ಳಿ ಈಗ ಗೊತ್ತಾಯ್ತಿಲ್ಲ ನನಗೆ. ಬನ್ರಿ ನಮ್ಮ ಮನೆಗೆ ಬಾಟ್ ಮಾಡ್ತೀವಿ, ಉಂಡ್ಬಿಟ್ಟೋಗಿರಂತೆ. ಯಾವ ನಿಮ್ದು? ನಮ್ದು ಜಡ ಮೈಸಂದ್ರ. ಹಲೋ ಹಲೋ, ಯಾರು? ಇದ್ಯಾರು ಭೂಮಿನಾ? ಹಾ, ನಾನು ಆಕಾಶ್ ಮಾತಾಡೋದು. ಯಾ ಆಕಾಶು? ಇದ್ಯಾರು ಭೂಮಿ ತಾನೆ ಇದು? ಹ್ಞೂ. ಒಂದು 2 ಮಿನಿಟ್ಸ್ ಮಾತಾಡ್ಬೋದಾ? ಹಾಂ ಹೇಳಿ. ನನಗೆ ಒಂಥರ ಅನ್ನಿಸ್ತೈತೆ. ಅದು ಹೆಂಗೆ ಹೇಳೋದು ಅಂತ, ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಇಲ್ಲಿ ಏನಂತಂದರೆ ಇನ್ನೊಂದು ವಾರ ಎಕ್ಸಾಮ್ ಐತೆ ನನಗೆ ಶುರುವಾಗೋಕ್ಕೆ. ಫಸ್ಟ್ ಎಕ್ಸಾಮೇ ಇಂಗ್ಲೀಷು. ಇನ್ನೊಂದು ವಾರ ಎಕ್ಸಾಮ್ ಇದ್ದರೂ ನನಗೆ ಏನೂ ಅನ್ನಿಸ್ತಾ ಇಲ್ಲ ಯಾಕೋ. ಅಂದರೆ ಒಂಥರ ಏನೋ ಇದಾಗೋದು. ಫಸ್ಟ್ ನೀವು ಹೆಸರು ಹೇಳಿ, ನೀವು ಯಾರು? ಇಲ್ಲ ಮರ್ತ್ಬಿಡ್ತೀನಿ. ಆಮೇಲೆ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಎಲ್ಲ ನನಗೆ ಇದಾಗೋಯ್ತದೆ, ಮರ್ತೋಯ್ತದೆ. ಇವಾಗ ನನಗೆ ಒಂದು ವಾರ ಎಕ್ಸಾಮ್ ಇದ್ದರೂ ನನಗೆ ಏನು ಅನ್ನಿಸ್ತಾ ಇಲ್ಲ. ಒಂಥರ ಭಯ ಆಗೋದು, ಒಂಥರ ಇದು ಮಾಡೋದು, ನಿದ್ದೆ ಬರ್ದಿರೋ ಆ ಥರ ಏನೂ ಅನ್ನಿಸ್ತಾ ಇಲ್ಲ. ಆದರೆ
ಹೆಂಗೆ ಹೇಳೋದು ನಿಮ್ಮ ಹತ್ರ ಇದು ನನಗೆ ಅರ್ಥ ಆಯ್ತದ ನಿಮ್ಗಿಲ್ಲೋ ಗೊತ್ತಾಯ್ತಲ್ಲ ನನಗೆ ಗುರು ಫಸ್ಟ್ ಯಾರು ಹೇಳು ಗುರು ನೀನು. ಹೇಳ್ತೀನಿ ಆದರೆ ನನಗೆ ಹೆಂಗೆ ಹೇಳಬೇಕು ಅಂತ ನನಗೆ ಇದನ್ನು ನನಗೆ ಗೊತ್ತಾಯ್ತಲ್ಲ ಇದು ಹಲೋ ಹಾ ಏನಕ್ಕೆ ಕಟ್ ಮಾಡ್ತೀರಾ ಇವ್ರೆ ನಾನು ಇಷ್ಟ ನೀನ್ ಯಾವನ್ ಕೇಳಕ್ಕೆ ನನ್ನ ಫೋನು. ಹಾ ನೀನ್ ಯಾವನು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಂಡ್ರೆ ಇಬ್ರಿಗೂ ಒಳ್ಳೆ ಯಾವನಂತಾನೆ ಗೊತ್ತಿಲ್ಲ. ನಾನು ಏನಕ್ಕೆ ರೆಸ್ಪೆಕ್ಟ್ ಕೊಡ್ಲಿ ನಿನಗೆ? ನನ್ನ ನಂಬರ್ ಯಾರೋ ಕೊಟ್ಟಿದ್ದು ನಿಂಗೆ? ಸ್ವಲ್ಪ ಸರಿಯಾಗಿ ಮಾತಾಡಿದ್ರೆ ಈಗ ಚೆನ್ನಾಗಿರ್ತದೆ. The person you are speaking with has put your call on hold. Please stay on the line. ಹಲೋ ಹಲೋ ಒಂದ್ ನಿಮಿಷ. ಕರೆಕ್ಟಾಗಿ ನಾವು ಸರಿಯಾಗಿ ಮಾತಾಡ್ಬೇಕು, ನೀವು ಸರಿಯಾಗಿ ಮಾತಾಡ್ಬೇಕು ಅಂದ್ರೆ ಹ್ಞೂ ನೀವ್ ಯಾರು ಹೇಳಿ, ನಿಮಗೆ ನಂಬರ್ ಯಾರು ಕೊಟ್ಟಿದ್ದು ಒಂದು ಮಾತು ಹೇಳಿ. ಅಲ್ಲ ನೀವು ಸರಿಯಾಗಿ ಮಾತಾಡಲಿಲ್ಲ ಅಂತಂದರೆ ನನಗೆ ಗೊತ್ತು ಆಮೇಲೆ ಇನ್ನೇನು ಮಾತಾಡಬೇಕು ಅಂತ. ಹಿಂಗೆ ಎದುರಿಸೋದೆಲ್ಲ ನಾನು ತಿಳ್ಕೊಬಾರ್ದು ದಯವಿಟ್ಟು. ಆಯ್ತು ಹೇಳಿ ನೀವು ಯಾರು. ಏನು ಇಷ್ಟು ರೋಪ್ ಆಗ್ತಾ ಇದ್ರಲ್ಲ, ಏನಾಗೈತೆ, ಏನು ಮಾತಾಡಿದೆ ನಾನು, ಏನಂದೆ? ಒಂದು ವಾರ ಎಕ್ಸಾಮ್ ಐತೆ ನನಗೆ, ಆದರೂ ಭಯ ಆಯ್ತಲ್ಲ. ಆದರೆ ಸರಿ ಆಯ್ತು, ನೀವ್ ಹೇಳ್ತಾ ಇದ್ದೀರಾ. ನಿಮಗೆ ನನ್ನ ನಂಬರ್ ಯಾರು ಕೊಟ್ರು, ನೀವ್ ಯಾರು ಅಂತ ಫಸ್ಟ್ ಹೇಳಿದ್ರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ತಾನೆ. ನೀವು ರೆಸ್ಪಾನ್ಸ್ ಮಾಡ್ದವ್ರು ಕತ್ತೆ ಬಾಲ ಕುದುರೆ ಜುಟ್ಟು, ಆದರೆ ಮಾತಾಡೋದನ್ನ ನೆಟ್ಟಿಗೆ ಮಾತಾಡಬೇಕು ಅಷ್ಟೇ ನಾನು ಕೇಳ್ತಿರೋದು. ಆಯ್ತು ಹೇಳಿ ಇವಾಗ. ನನ್ನ ಕಷ್ಟ ನನ್ನ ಸಂಕಟ ನನಗಾಗೈತೆ ಇಲ್ಲಿ. ನೀವು ಒಳ್ಳೆ ಸರಿ ಆಯ್ತು, ನೀವ್ ಯಾರು ಅಂತ ಹೇಳಿ ಆಯ್ತು. ಅಲ್ಲ ನಾನು ಏನು ಮಾಡಿದೆ ಪಟಾರನ್ ಫೋನ್. ಒಂದು ನಿಮಿಷ ಮಧ್ಯೆ ಹಾಕ್ಬಾರ್ದು ಬಾಯ್ನ. ಓ ಮಧ್ಯ ಎಲ್ಲ ಹಾಕೋದಲ್ಲ. ನೀವು ಫಸ್ಟ್ ಯಾವ ಊರು, ನೀವು ಎಲ್ಲವರು ಅಂತ ಹೇಳಿದ್ರೆ ಮುಂದಕ್ಕೆ ನಾವು ಮಾತಾಡ್ತೀವಿ, ಇಲ್ಲ ಕಟ್ ಮಾಡಿ ಅಷ್ಟೇ. ಅಲ್ಲ ನನ್ನ ಹತ್ರನೂ ಬಟನ್ ಕೊಟ್ಟವ್ರೆ, ನನ್ನ ಹತ್ರನೂ ನಾನು ಕಟ್ ಮಾಡ್ಬೋದು. ಅಯ್ಯೋ ಹೇಳಿ ಗುರು, ಯಾರು ನೀವು? ಅಷ್ಟು ಕ್ಲೀನಾಗಿ ಕೇಳೋದು, ಸಮಾಧಾನವಾಗಿ ಕೇಳೋದ್ರೆ ಮಾತಾಡ್ದೆ. ಒಳ್ಳೆ ಕೋತಿ ಥರ ಆಡಿದ್ರೆ ಅದೇ ನನಗೆ. RJ Sunil. Prank calls.